ಇತ್ತೀಚೆಗೆ ಮನೆಯ ಊಟಕ್ಕಿಂತ ಹೊರಗೆ ಊಟ ಮಾಡೋರ ಸಂಖ್ಯೆಯೇ ಜಾಸ್ತಿ. ಈ ಔಟ್ಸೈಡ್ ಫುಡ್ಗಳಿಂದ ನಮ್ಮ ಆರೋಗ್ಯ ಹದಗೆಡುವುದು ಸಹಜ ಆಗ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಹೆಚ್ಚಿನವರಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ. ಅದರಲ್ಲಿಯೂ ಹೊಟ್ಟೆ ಉಬ್ಬರ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಮನುಷ್ಯರಲ್ಲಿ ಈ ಸಮಸ್ಯೆ ಎಷ್ಟು ಹೆಚ್ಚಾದ್ರೆ ಅಷ್ಟೇ ಉಸಿರಾಟದ ತೊಂದರೆಯೂ ಉಂಟಾಗುತ್ತೆ. ಹಾಗಾಗಿ ಇದನ್ನ ನಿಯಂತ್ರಿಸಲು ಕೆಲವರು ಡಾಕ್ಟರ್ಗಳ ಮೊರೆ ಹೋಗಿ ಔಷಧಿಗಳನ್ನ ತಗೊಳ್ತಾರೆ. ಆದ್ರೆ ನೀವು ಡಾಕ್ಟರ್ ಹತ್ತಿರ ಹೋಗದೆ ಮನೆಮದ್ದು ಮೂಲಕ ಈ ಸಮಸ್ಯೆ ಹೋಗಲಾಡಿಸಬಹುದು. ಹೌದು, ನೈಸರ್ಗಿಕ ಮನೆಮದ್ದುಗಳ ಮೂಲಕ ನಿಮ್ಮ ಈ ಜೀರ್ಣಕ್ರಿಯೆ ಸಮಸ್ಯೆ, ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಹೇಗೆ ಅಂತ ಯೋಚನೆ ಮಾಡಬೇಡಿ, ಈ ಸ್ಟೋರಿ ನೋಡಿ ಸಾಕು. ಆಹಾರ ಸೇವನೆ ಮಾಡಿದ ಬಳಿಕ ಕೆಲವರಿಗೆ ಹೊಟ್ಟೆ ಉಬ್ಬರ ಉಂಟಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಜೊತೆಗೆ ಏನಾದ್ರೂ ತಿಂದ್ರೆ ಹೊಟ್ಟೆ ಊದ್ಕೊಂಡಂತೆ ಬಿಗಿಯಾದಂತೆ ಅನ್ಸುತ್ತೆ. ಆದರೆ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ಪಡೆಯಬಹುದು. ಹೌದು, 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 2 ಸಣ್ಣ ಚಮಚ ಸಕ್ಕರೆ, 1 ತುಂಡು ಶುಂಠಿ, 4-5 ಪುದೀನ ಎಲೆಗಳು, ಸ್ವಲ್ಪ ನಿಂಬೆ ರಸ ಇವಿಷ್ಟನ್ನು ಒಟ್ಟಿಗೆ ಹಾಕಿ ಬಳಿಕ ಆ ನೀರನ್ನ 5 ನಿಮಿಷಗಳ ಕಾಲ ಒಂದು ಕಡೆ ಮುಚ್ಚಿಡಿ. ಬಳಿಕ ಆ ನೀರನ್ನ ಸೋಸಿಕೊಂಡು ನಿಧಾನವಾಗಿ ಕುಡಿಯಿರಿ. ಈ 4 ಪದಾರ್ಥಗಳಲ್ಲಿರುವ ಅಂಶಗಳು ಅನಿಲವನ್ನ ಹೊರಹಾಕಲು ಸಹಾಯ ಮಾಡುತ್ತವೆ. ಶುಂಠಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತೆ ಮತ್ತು ಎದೆಯುರಿ ಕಡಿಮೆ ಮಾಡುತ್ತೆ. ಇನ್ನು ಪುದೀನ ದೇಹವನ್ನ ತಂಪಾಗಿಸುತ್ತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನ ನಿವಾರಿಸುತ್ತೆ. ನಿಂಬೆ ದೇಹದಿಂದ ಹೆಚ್ಚುವರಿ ಸೋಡಿಯಂ ಮತ್ತು ಹಾನಿಕಾರಕ ಅಂಶವನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಆದ್ದರಿಂದ ಬೆಚ್ಚಗಿನ ನೀರಿನೊಂದಿಗೆ ಈ ಎಲ್ಲ ಪದಾರ್ಥಗಳನ್ನ ಬೆರೆಸಿ ಆ ಬಳಿಕ ಸೇವನೆ ಮಾಡುವುದರಿಂದ ಹೊಟ್ಟೆ ಉಬ್ಬರ ಸೇರಿದಂತೆ ಜೀರ್ಣಕಾರಿ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಬಹುದು.